ನೀ ಹೋಗ್ ಬೇರೆ ಕೆಲಸ ಮಾಡ್ಕೊ, ನಾ ಮತ್ ಚಂಪು ಮಾಡ್ಕೋತೀವಿ ಅಡ್ಗಿ ಕೆಲಸ. ಅಯ್ಯೋ ಬ್ಯಾಡ್ರಿ ಅತ್ತೀರಿ, ನಾನು ಎಲ್ಲ ಅಡ್ಗೆ ಮಾಡ್ಕೋತೀನಿ. ನಂಗೇನು ಗೊತ್ತಿಲ್ಲೇನ ನಿಮ್ಮ ನೆಕ್ಸ್ಟ್ ಮೂವಿ ಏನಿರ್ತೈತೆ ಅಂತ ಹೇಳಿ. ಇಲ್ಲಿ ಬಂದು ನೀವು ಅಂತೀರಿ ನೀ ಹೋಗಿ ನಾ ಮತ್ತೆ ಚಂಗು ಕೆಲಸ ಮಾಡ್ಕೋತೇವೆ ಅಂತ ಹೇಳಿ. ನಾ ಒಂದು ಕಿಚನಿನ ಹೊರಗೂ ಹೋಗಿರೋದಿಲ್ಲ, ಆವಾಗ ಶುರು ಆಗ್ತೈತೆ ನಿಮ್ದು. ನೋಡ್ಗೆ ಚಂಗು ಈಗ ಏನು ಕೆಲಸ ಮಾಡಂಗಿಲ್ಲ, ಎಲ್ಲ ನಾನು ಮಾಡ್ಬೇಕಂತ ಹೇಳಿ. ನೀವ ಮತ್ತು ನಿಮ್ಮ ಮಗಳ ಇಬ್ರು ಕೂಡಿ ನಿಮ್ಮ ರೂಮ್ನಾಗ ಹೋಗಿ ಚಿಲ್ಕ ಹಾಕಿ ನಮ್ಮ ಬಗ್ಗೆ ಚಾಡಿ ಹೇಳ್ಕೊಂತ ಕುಂಟರಿ, ಅದೇ ಸೂಟ್ ಆಗ್ತೈತೆ ನಿಮ್ಗೆ. ನೀ ಹೋಗ್ಬೇಕು, ನಾ ನೋಡ್ಕೋತೇನೆ ಮಗು. ಅಯ್ಯೋ ಬ್ಯಾಡ್ರಿ ಅತ್ತೀರಿ, ನನ್ನ ಮಕ್ಕಳಿಗೆ ನಾನು ನೋಡ್ಕೋತೀನಿ. ನಂಗೇನು ಗೊತ್ತಿಲ್ಲ ನಿಮ್ಮ ನೆಕ್ಸ್ಟ್ ಮೂವಿ ಏನಿರ್ತೈತಿ. ಕೊಡುವ ಇಲ್ಲಿ ನಾನು ನೋಡ್ಕೋತೀನಿ ಅಂತಂತೀರಿ, ಮತ್ತು ಹಿಂಗೆ ಮಗು ಕೊಟ್ಟು ಇರೋದಿಲ್ಲ ನಾನು ಇನ್ನೂ. ಆವಾಗ ಮಾವ ಅವ್ರ ಮುಂದೆ ನನ್ನ ಬಗ್ಗೆ ಹೇಳ್ತೀರಿ. ಈಗ ಏನು ಮನೆ ಕೆಲಸನೂ ಮಾಡಂಗಿಲ್ಲ, ಮಕ್ಕಳಿಗೂ ನೋಡ್ಕೊಳಂಗಿಲ್ಲ. ನಮ್ಮ ಕಾಲ್ನಾಗ ನಾವು ಮನೆ ಕೆಲಸನೂ ಮಾಡ್ತಿದ್ವಿ, ಮಕ್ಕಳಿಗೂ ನೋಡ್ಕೋತಿದ್ವಿ, ಮತ್ತು ಬಾಜು ಮನೆಗೂ ಹೋಗಿ ಕೆಲಸ ಮಾಡ್ತಿದ್ವಿ ಅಂತ ಹೇಳಿ. ಇದೆಲ್ಲ ನಂಗೆ ಕೇಳೋದಿಲ್ರಿ. ಅಯ್ಯ ಬರ್ರಿ 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 ಹಾವಿರಿ. ಬರ್ರಿ ಮಾಮಿರಿ, ಆರಾಮ್ರಿ. ಚಂಗುನ ಮಗಂದ ಉಪನಯನ ಫಂಕ್ಷನ್ ಐತಿ, ಅಯ್ಯ ಗೀರ್ ಮಾಡ್ಬೇಕಂತ ಮಾಡಿ ಈ ಸಾರಿ ತಂದೆ ನೋಡ್ರಿ. ಅವ್ ಸೀರೆ ಕೊಡ್ತೀರಿ? ನಮ್ಮ ಸೊಸಿ ಕೇಳ್ಬೇಕ, ಬೇಗ ಬೈ ಸೊಸಿ. ಅಯ್ಯೋ ನನಗೆ ಯಾಕೆ ಕೇಳತ್ತೀರಿ ನೀವು? ನಂಗೇನು ಗೊತ್ತಿಲ್ಲ ನಿಮ್ಮ ನೆಕ್ಸ್ಟ್ ಮೂವಿ ಏನಿರ್ತೈತೆ ಅಂತ ಹೇಳಿ. ಮನೆ ಒಳಗೆ ಯಾರು ಇಲ್ದಿದ್ದಾಗ ನನಗೆ ಟಾಂಟ್ ಹೊಡಿತೀರಿ. ಈಕಿಗೆ ಯಾಕೆ ಹೇಳಿ ನಾನು? ಈಕಿಗೆ ಏನು ಕೇಳಂಗಿಲ್ಲ ನಾನು. ನಿಮ್ಮ ಚಂಗು ಮಗಳಿಗೆ ಫೋನ್ ಮಾಡಿ ಹೇಳ್ತೀರಿ ನನ್ನ ಕೆಲಸ ನಾನು ಮಾಡ್ತೀನಿ, ಈಕಿಗೆ ಏನು ಹೇಳಂಗಿಲ್ಲ ನಾನು, ಈಕಿಗೆ ಏನು ಕೇಳಂಗಿಲ್ಲ ನಾನು ಅಂತ ಹೇಳಿ. ಈಗ ಮನೆ ತುಂಬ ಗೆಸ್ಟ್ ಬಂದ್ರೆ ಏನು ದೊಡ್ಡ ಸೊಸಿಗೆ ಕೇಳಿ ಮಾಡ್ತೀನಿ ಏನೋ ಅಂತ ನಾಟಕ ತೋರ್ಸಾತೀರೇನು? ನಿಮಗೆ ಏನು ಮಾಡೋದು ನೀವು ಮಾಡ್ರಿ, ಇಲ್ಲಾಂದ್ರೆ ನಿಮ್ಮ ಚಂಗು ಮಗಳಿಗೆ ಫೋನ್ ಮಾಡಿ ಕೇಳ್ರಿ.